ಮಸಾಲ ಡ್ರೈ ಆಲೂ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು 3 ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರುಬ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಒಂದು 2 ಟೊಮೆಟೊ ಸಣ್ಣ 2 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಹುರಿದಿರೋ ಕಡಲೆ ಬೀಜ ಸ್ವಲ್ಪ, ಈರುಳ್ಳಿ 1 ಹುರಿದಿಟ್ಕೊಂಡಿದ್ದೀನಿ, 2 ಬೆಳ್ಳುಳ್ಳಿ ಹುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, 2 ಚಕ್ಕೆ, 1 ಪೀಸ್ ಚಕ್ಕೆ, 2-3 ಲವಂಗ, ಬರೀ ಮೆಣಸಿನ ಪುಡಿ 1 ಸ್ಪೂನು, ಧನಿಯಾ ಪುಡಿ 1/4 ಸ್ಪೂನು, ಸ್ವಲ್ಪ ಚಿಟಿಕೆ ಅರಿಶಿನ, ಗಸಗಸೆ. ಇದಿಷ್ಟು ನುಣ್ಣಗೆ ರುಬ್ಕೊಂಬರ್ತೀನಿ. ರುಬ್ಬಿರೋ ಮಸಾಲೆನ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿರೋದಕ್ಕೆ ಹಾಕಿ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೋಬೇಕು. ಈಗ ಒಂದು ತವಾಗೆ ಅಥವಾ ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಇಂಗು, ಕರಿಬೇವು ಎಲ್ಲ ಹಾಕಿ ಇದನ್ನು ಆಲೂಗಡ್ಡೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ತೊಳೆದಿರೋ ನೀರು ಮಾತ್ರ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೋಬೇಕು ಮುಚ್ಚಿಟ್ಟು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಇದು ನಿಧಾನ ಒಂದು 5-10 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ನೋಡಿ ಈಗ ಇನ್ನೇನು ಮುಗೀತಾ ಬಂತು. ಈಗ ಲಾಸ್ಟಿಗೆ 1 ಸ್ಪೂನ್ ತುಪ್ಪ, ಮನೆಯಲ್ಲೇ ಕಾಯಿಸಿರೋ ತುಪ್ಪ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಲಸಿದ್ರೆ ಇದು ಚಪಾತಿ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಹೆಚ್ಚಿಗೆ ಹಾಕಬಾರ್ದು, ಬರೀ ಸ್ವಲ್ಪನೇ ಜಾರ್ ತೊಳೆದಿರೋ ನೀರು ಹಾಕ್ಕೊಂಡು ಮುಚ್ಚಿಟ್ಟು ಫ್ರೈ ಮಾಡ್ಕೋಬೇಕು. ಗಟ್ಟಿಯಾಗಿರ್ಬೇಕಿದು. ಇದು ನಮ್ಮ ತಾಯಿ ರೆಸಿಪಿ. ಇದು ಬೇಕಾದರೆ ನಿಮ್ಗೆ ಸ್ವಲ್ಪನೇ ಮಾಡ್ಕೊಳ್ಳೋಂಗಿದ್ರೆ ಹೆಂಚು ಮೇಲೆ ಮಾಡ್ಕೋಬೋದು. ಹೆಂಚು ಮೇಲೆ ರೋಸ್ಟ್ ಮಾಡ್ತಾ ಮುಚ್ಚಿಟ್ಟು ಮಾಡ್ಕೋಬೋದು. ಒಂದು ಸಲ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ ಹೇಗಿದೆ ಅಂತ. ರೆಡಿ ಆಲೂ ಮಸಾಲ ಡ್ರೈ ಪಲ್ಯ.